ಕರ್ನಾಟಕದ ಇಬ್ಬರು ಉಗ್ರ ದಾಳಿಗೆ ವಾರದ ಹಿಂದಷ್ಟೇ ಮದುವೆ ಆಗಿದ್ದ ಅವರು ಬಲಿಯಾಗಿದ್ದಾರೆ. ಭಾರತೀಯ ನೌಕಾದಳದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ 26 ವರ್ಷ. ಏಪ್ರಿಲ್ 16ರಂದು ಮದುವೆಯಾಗಿತ್ತು. ಹರಿಯಾಣ ಮೂಲದ ವಿನಯ್ ಕೊಚ್ಚಿಗೆ ನಿಯೋಜನೆಗೊಂಡಿದ್ರು. ಹನಿಮೂನಿಗೆ ಅಂತ ಹೋಗಿದ್ರು ಅಂತ ಕಾಣಿಸುತ್ತೆ. ಈಗ ಬಲಿಯಾಗಿದ್ದಾರೆ. ಹೆಂಡತಿಯಲ್ಲೇ ಇದ್ದಾರೆ. ಗಂಡನನ್ನ ಕೊಲೆ ಮಾಡಿದ್ದಾರೆ. ವಿನಯ್ ನರ್ವಾಲ್ 26 ವರ್ಷ ಸಾವನ್ನಪ್ಪಿರೋದು. ಏಪ್ರಿಲ್ 16ರಂದು ಮದುವೆ ಆಗಿತ್ತಂತೇರಿ ಪಾಪ. ಇವತ್ತು ಅಲ್ಲಿ ಉಗ್ರನಿಂದಾಗಿ ಜೀವನವನ್ನು ಕಟ್ಕೊಳ್ಬೇಕಾಗಿರುವಂಥ ಜೀವನ ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದಾಯ್ತು ಇವತ್ತು. ಸ್ಯಾಡ್ ಪಾರ್ಟ್ ಇವತ್ತು. ಇಡೀ ದೇಶಕ್ಕೆ ಒಂದು ರೀತಿಯಾದಂಥ ಕಪ್ಪು ಚುಕ್ಕೆ. ಅಟ್ಟಹಾಸವನ್ನಂತೂ ಉಗ್ರರು ಮೆರೆದಿದ್ದಾರೆ ಇವತ್ತು. ಇದಕ್ಕೆ ತಕ್ಕ ಪಾಠವನ್ನು ಹೇಗೆ ಭಾರತ ಕೊಡುತ್ತೆ, ಯಾವ ರೀತಿಯಾಗಿ ಕೊಡುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಲಷ್ಕರ್ ಎ ತೊಯ್ಬಾ ಇದರ ಹೊಣೆಯನ್ನು ಹೊತ್ಕೊಂಡಿದೆ. ಮುಂಬೈ ದಾಳಿ, ಮುಂಬೈ ರೈಲ್ವೆ ಬ್ಲಾಸ್ಟು, ಪಾರ್ಲಿಮೆಂಟ್ ಅಟ್ಯಾಕು ಇವೆಲ್ಲದರಲ್ಲೂ ಕೂಡ ಇದು ಹೊಣೆಯನ್ನು ಹೊತ್ಕೊಂಡಿದ್ದು. ಈಗಲೂ ಕೂಡ ಅದೇ ಹೊಣೆಯನ್ನು ಹೊತ್ಕೊಳ್ತಾ ಇದೆ. ಮೋದಿ ಹೇಳಿ ಅನ್ನುವ ಮಾತನ್ನು ಆಡಿದಾರಂತೆ. ಪಾಪ ಈಗ ಅಲ್ಲಿ ಮದುವೆ ಆಗಿ ಬಂದವರು 16ನೇ ತಾರೀಕಿಗೆ ಮದುವೆ ಆಗಿ ಅಲ್ಲಿಗೆ ಹೋದವರು ಗಂಡ ಸಾವನ್ನಪ್ತಾರೆ, ಹೆಂಡತಿ ಹಾಗೆ ಇರ್ತಾರೆ. ಎಂತಹ ಸಂಕಟ ಆಗಿರಬೇಕು. ಉಗ್ರರ ದಾಳಿಗೆ ಮತ್ತೋರ್ವ ಕನ್ನಡಿಗ ಬಲಿ ಅನ್ನುವಂಥದ್ದು ಈಗ ಬರ್ತಾ ಇದೆ. ಪತ್ನಿ ಮಗು ಜೊತೆಗೆ ಪ್ರವಾಸಕ್ಕೆ ತೆರಳಿದಂತಹ ಭರತ್ ಭೂಷಣ್ ಉಗ್ರರ ಗುಂಡೇಟಿಗೆ ಬಲಿಯಾಗಿರೋದು. ಭರತ್ ಭೂಷಣ್ ಮಗುವನ್ನು ಹೊತ್ಕೊಂಡು ಹೋಗ್ತಾ ಇದ್ರಂತೆ. ಬೆಂಗಳೂರಿನ ಮತ್ತಿಕೆರೆ ನಿವಾಸಿ ಆಗಿರುವಂಥದ್ದು ಭರತ್ ಭೂಷಣ್. IT ಯಲ್ಲಿ ಕೆಲಸವನ್ನು ಮಾಡ್ಕೊಂಡಿದ್ದು ಭೂಷಣ್. ಸೊ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ವೆಕೇಷನ್ಗೆ ತೆರಳಿತ್ತಂತೆ ಈ ಕುಟುಂಬ. ಪಾಪ ಉಗ್ರರ ದಾಳಿಗೆ ಮತ್ತೋರ್ವ ಕನ್ನಡಿಗ ಬಲಿಯಾಗಿರುವಂತಹ ಸುದ್ದಿ ಈಗ ಬರ್ತಾ ಇದೆ. ಒಟ್ಟು ಇಬ್ಬರು ಉಗ್ರರ ದಾಳಿಯಲ್ಲಿ ಸಾವನ್ನಪ್ಪಿರುವಂಥದ್ದು. ಉಗ್ರರ ಗುಂಡೇಟಿಗೆ ಭರತ್ ಭೂಷಣ್ ಬಲಿಯಾಗಿರೋದು. ಕೆಲಸ ಬಿಟ್ಟಿದ್ರಂತೆ, ವೆಕೇಷನ್ಗೋಸ್ಕರ ಹೋಗಿದ್ರಂತೆ. ಈ ಸಂದರ್ಭದಲ್ಲಿ ಆಗಿರುವಂತಹ ಅನಾಹುತ ಇದು. IT ಯಲ್ಲಿ ಕೆಲಸ ಮಾಡ್ಕೊಂಡಿದ್ದು ಭರತ್ ಭೂಷಣ್. ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ವೆಕೇಷನ್ಗೆ ತೆರಳಿತಂತೆ ಕುಟುಂಬ. ಪಾಪ ಅಲ್ಲೀಗ ಸಾವನ್ನಪ್ಪುವಂಥದ್ದಾಗೋಯ್ತು. ಬಿಸ್ನೆಸ್ ಆರಂಭಿಸೋಕೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ರಂತೆ. ಏನೋ ಕನಸುಗಳನ್ನು ಕಟ್ಕೊಂಡ್ರೆ ಇನ್ಯಾವುದೋ ರೀತಿಯಲ್ಲಿ ಒಕ್ಕರಿಸುವಂಥ ಈ ರಾಕ್ಷಸರು ಯಾವ ರೀತಿಯಾಗಿ ಬಲಿ ತಗೊಳ್ತಾರೆ. ಈ ರಾಕ್ಷಸರನ್ನು ಅಟ್ಟಹಾಸ ಮೆರಿತಾ ಇರುವಂಥ ರಾಕ್ಷಸರನ್ನು ಮಟ್ಟ ಹಾಕೋಕೆ ಯಾವ ಸಂಘಟನೆಗಳು ಇಲ್ವಾ? ಇವರನ್ನು ಹುಡುಕಿ ಹೊಡೆಯುವಂಥ ಸಂಘಟನೆಗಳು ಬರಬೇಕು. ಇವರೆಲ್ಲಿರ್ತಾರೆ ಅವ್ರನ್ನ ಕೇಳಿ ಹೊಡಿಬೇಕು.